ಹಾಯ್. ಸೊ ಇದು ಎರಡನೇ ಪಾರ್ಟು. ನನ್ನ ಲಾಸ್ಟ್ ವಿಡಿಯೋ ನೋಡಿರಬೇಕು ನೀವು. ಅದರಲ್ಲಿ ನಾನು ಹೇಳಿದ್ದೆ ಏನೇನು ಈ ಡುಪ್ಲಿಕೇಟ್ ಡಾಕ್ಟರ್ಸ್ ಅಂದರೆ ನಕಲಿ ಡಾಕ್ಟರ್ಸ್ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ. ಸೊ ಅದನ್ನು ಆಮೇಲೆ ಯಾಕೆ ನೀವು ತಿಳ್ಕೊಬೇಕು ಅಂತಲೂ ನಾನು ಪ್ರೀವಿಯಸ್ ವಿಡಿಯೋಲ್ಲಿ ಹೇಳಿದ್ದೆ. ನೋಡಿಲ್ಲ ಅಂದರೆ ಒಂದ್ಸರಿ ನೋಡ್ಕೊಂಬಿಡಿ. ಸೊ ಈಗ ಮುಂದುವರೆದ್ಬಿಟ್ಟು ಎರಡನೇ ಪಾರ್ಟು ಮತ್ತೇನೇನು ಸೈನ್ಸ್ ಇರುತ್ತೆ ಅಂದರೆ ಏನೇನು ನೀವು ನೋಡಬೇಕು ಒಂದು ಡಾಕ್ಟ್ರು ರಿಯಲ್ ಡಾಕ್ಟ್ರು ಅಥವಾ ಅಲ್ಲ ಅಂತ ನೋಡೋಕ್ಕೋಸ್ಕರ. ಅಂದರೆ ನಂಬರ್ ಒನ್, ಇದು ಮೆಡಿಕಲ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಮೆಡಿಕಲ್ ಕೌನ್ಸಿಲಲ್ಲಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಥವಾ ಅದರಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ. ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಇರುತ್ತೆ. ಸೊ ಆ ರಿಜಿಸ್ಟ್ರೇಷನ್ ನಂಬರ್ ಭಾಳ ಇಂಪಾರ್ಟೆಂಟ್. KMC ಅಂತೀವಿ, KMC ನಂಬರ್. ಸೊ ಅದು ಕ್ಲಿನಿಕ್ ಮೇಲೂ ಇರುತ್ತೆ, ಬೋರ್ಡ್ ಮೇಲೂ ಇರುತ್ತೆ, ಲೆಟರ್ ಪ್ಯಾಡ್ ಮೇಲೆ ಇರುತ್ತೆ, ಸೀಲಲ್ಲಿರುತ್ತೆ. ಸೊ ಇವೆಲ್ಲ ನೋಡಬೇಕಾಗುತ್ತೆ KMC ರಿಜಿಸ್ಟ್ರೇಷನ್ ಆಯಿತು ಇಲ್ಲ ಅಂತ. ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬೋದು, ನಂಬರ್ ಸರಿ ಇದೆಯೋ ಇಲ್ಲ ಅಂತ, ಅಥವಾ ಡುಪ್ಲಿಕೇಟ್ ನಂಬರು ಅಥವಾ ರಿಯಲ್ ನಂಬರ್ ಅಂತ ಆನ್ಲೈನಲ್ಲಿ ಹೋಗ್ಬಿಟ್ಟು ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಎರಡನೇದಾಗಿ ಇವ್ರದ್ದು ಪ್ರಿಸ್ಕ್ರಿಪ್ಷನ್ ಪ್ಯಾಡ್ ಕರೆಕ್ಟಾಗಿ ಅದರಲ್ಲಿ ಡಾಕ್ಟ್ರ್ ಹೆಸರು, ಕ್ವಾಲಿಫಿಕೇಷನು, ರಿಜಿಸ್ಟ್ರೇಷನ್ ನಂಬರು, ಸಿಗ್ನೇಚರು ಎಲ್ಲ ಬರ್ದಿರ್ತಾರೆ. ಸೈನ್ ಮಾಡಲ್ಲ ಡಾಕ್ಟ್ರು, ಅಥವಾ ಡಾಕ್ಟ್ರ್ ಹೆಸರೇ ಕಾಣಲ್ಲ ಪ್ರಿಸ್ಕ್ರಿಪ್ಷನಲ್ಲಿ, ಅಥವಾ ಯಾವುದೇ ಟ್ಯಾಬ್ಲೆಟ್ಸ್ ಹೆಸರು ಸುಮ್ಮನೆ ತೆಗೆದಿರ್ತಾರೆ, ಏನೋ ಒಂದು ಆ ಥರ ಇರುತ್ತೆ. ಸೊ ಅದು ಬಿಟ್ಟರೆ ಮತ್ತೆ ಮೂರನೇದು ನೀವು ನೋಡಬೇಕಾಗಿರೋದೇನು ಅಂದರೆ ಪ್ರಾಪರ್ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೋ ಇಲ್ಲೋ ಡಾಕ್ಟ್ರು ಅಂತ. ಈಗ ಹೋಗಿ ಹೇಳ್ತೀರಾ ನಿಮಗೆ ಹೊಟ್ಟೆ ನೋವಿದೆ ಸರ್, ಅಥವಾ ಏನೋ ಜ್ವರ ಬರ್ತಾ ಇದೆ ಅದು ಇದು ಅಂತ. ಸೊ ಅದಕ್ಕೆ ಸೀದಾ ಮಾತ್ರೆ ಬರೆದು ಬಿಡೋದು, ಅಥವಾ ನೀವೇನೋ ಹೇಳ್ತೀರಿ ಎಲ್ಲರಿಗೂ ಒಂದೇ ಟೆಸ್ಟ್ ಮಾಡೋದು, ಅಂದರೆ ಪಲ್ಸ್ ಹಿಡಿದು ನೋಡೋದು, ಆಮೇಲೆ ನಾಲ್ಗೆ ತೋರಿಸೋದು, ಮುಗೀತು ಅಷ್ಟೇ. ಅಥವಾ ಸ್ಟೆಥೋಸ್ಕೋಪ್ ಇಟ್ಕೊಂಡು ಒಂದೆರಡು ಸರಿ ಆ ಕಡೆ ನೋಡ್ಕೊಂಡ್ಬಿಟ್ಟು ಬಿಟ್ಬಿಡೋದು, ಅಥವಾ ಏನೇ ಟೆಸ್ಟ್ ಮಾಡದೇ ಇರೋದು, ಸುಮ್ಮನೆ ಟ್ಯಾಬ್ಲೆಟ್ಸ್ ಬರೆಯೋದು. ಹಾಗೂ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ನೀವು ಏನೇನು ಕಂಪ್ಲೇಂಟ್ ಹೇಳ್ತೀರಿ ಎಲ್ಲದಕ್ಕೂ ಒಂದೊಂದು ಔಷಧಿ ಬರ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ಥರ ಇದ್ದಾಗ ನಿಮಗೆ ಡೌಟ್ ಬರಬೇಕು. ಆವಾಗ ನೀವು ಅದನ್ನು ತಪಾಸಣೆ ಮಾಡ್ಕೋಬೇಕಾಗುತ್ತೆ, ಏನು ನಿಜನೋ ಅಥವಾ ಅಲ್ಲೋ ಅಂತ. ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೆ ಏನು ಅಂದರೆ ಈಗ ಹೊಟ್ಟೆ ನೋವು, ಕರೆಕ್ಟಾಗಿ ಹೊಟ್ಟೆ ಎಕ್ಸಾಮಿನೇಷನ್ ಮಾಡಬೇಕು. ಎಲ್ಲಿ ನೋವಿದೆ, ಏನಿದೆ, ಗಂಟಿದೆನೋ ಇಲ್ಲೋ ಚೆಕ್ ಮಾಡಬೇಕು. ಬೇರೆ ಎಲ್ಲ ಟೆಸ್ಟ್ಗಳು ಇರ್ತವೆ, ಸ್ಟೆಥೋಸ್ಕೋಪ್ ಹಿಡಿದು ಕರೆಕ್ಟಾಗಿ ನೋಡಬೇಕು ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ. ಇವೆಲ್ಲ ಟೆಸ್ಟ್ ಮಾಡಿಕೊಂಡ್ರೆ ರಿಯಲ್ ಡಾಕ್ಟ್ರು ಇರ್ಬೋದು ಅಂತ. ಅದು ಮಾಡಲಿಲ್ಲ ಹಾಗೆ ಮಾತ್ರ ಕೊಟ್ಟರೆ ಮತ್ತೆ ಡೌಟ್ ಬರಬೇಕು. ಆಮೇಲೆ ನಾಲ್ಕನೇದೇನು ಅಂದರೆ ಇನ್ಸ್ಟೆಂಟ್ ಟ್ರೀಟ್ಮೆಂಟ್, ಅಂದರೆ ಇನ್ಸ್ಟೆಂಟ್ ಕ್ಯೂರ್ ಅಥವಾ 100% ಗ್ಯಾರಂಟಿ ಟ್ರೀಟ್ಮೆಂಟ್. ಇಂಥವೆಲ್ಲ ಆಪ್ರೇಷನ್ ಮಾಡೋದೇ ಇಲ್ಲ, ಬರೀ ಆಪ್ರೇಷನ್ ಇಲ್ದಂಗೆ ಎಲ್ಲವೂ ಟ್ರೀಟ್ಮೆಂಟ್ ಮಾಡಿಬಿಡ್ತೀವಿ, ಅಥವಾ 100% ಗ್ಯಾರಂಟಿ ಕೊಡ್ತೀವಿ, ಇನ್ಸ್ಟೆಂಟ್ ಈಗ ಇಮ್ಮಿಡಿಯೇಟ್ ನಿಮಗೆ ಕ್ಯೂರ್ ಆಗುತ್ತೆ. ಇವೆಲ್ಲ ಕ್ಲೇಮ್ ಮಾಡೋರು ರಿಯಲ್ ಡಾಕ್ಟರ್ಸ್ ಇರಲ್ಲ. ಸೊ ಹಾಗಾಗಿ ಇದನ್ನು ನೀವು ಗಮನಿಸಬೇಕಾಗುತ್ತೆ. ಯಾವುದೇ ಮೆಡಿಸಿನ್ಗೆ ಟೈಮ್ ಬೇಕಾಗುತ್ತೆ, ಒಂದು ಕೊಟ್ಟಿದ ತಕ್ಷಣವೇ ಅದಕ್ಕೆ ಟ್ರೀಟ್ಮೆಂಟ್ ಆಗೋಲ್ಲ. ಆಮೇಲೆ ಡಯಾಗ್ನೋಸಿಸ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡಬೇಕು. ಇದಿಲ್ಲದೆ ಡೈರೆಕ್ಟ್ ಒಂದು ಇಂಜೆಕ್ಷನ್ನಲ್ಲಿ ಸಂಪೂರ್ಣ ಗುಣ ಆಗಿಬಿಡುತ್ತೆ ಅಂತ ಹೇಳಿದವರು ನಿಮ್ಗೆ ಅವ್ರ ಬಗ್ಗೆ ಸ್ವಲ್ಪ ಡೌಟ್ ಬರಬೇಕು. ಸೊ ಇವೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಆಮೇಲೆ ಇದೆಲ್ಲ ಮೀರಿಬಿಟ್ಟು ನೀವು ಪೇಷಂಟಿಗೆ ಹಕ್ಕಿರುತ್ತೆ, ಯಾವುದೇ ಡಾಕ್ಟ್ರ್ ಹತ್ರ ನೀವು ಹೋದರೂ ಕೂಡ ನೀವು ಇದನ್ನು ಕೇಳೋ ಹಕ್ಕಿರುತ್ತೆ. ಅಂದರೆ ನಿಮಗೆ ಡೌಟ್ ಬಂತು ಅಂದರೆ ಆಯಿತು ಸರ್ಟಿಫಿಕೇಟ್ ತೋರಿಸಿ ಸರ್ ಅಂತ ಹೇಳಿ, ಅಥವಾ ಎಲ್ಲ ಹಾಕಿಲ್ಲಲ್ಲ ಸರ್ ಸರ್ಟಿಫಿಕೇಟ್ ಅಂತ ಕೇಳಿ, ಅಥವಾ KPME ನಂಬರ್, KPME ಅಂತ ಇರುತ್ತೆ, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್. ಸೊ ಅದ್ರ ನಂಬರ್ ಎಲ್ಲಿದೆ, ಅದ್ರ ಬೋರ್ಡ್ ಎಲ್ಲಿದೆ, ಇವೆಲ್ಲ ನೋಡಬೇಕಾಗತ್ತೆ. ಸೊ ಯಾವುದೇ ವ್ಯಕ್ತಿ ಶಾಪ್ ತಕ್ಕೊಂಡು ಕುಂತ್ಬಿಟ್ರೆ ಡಾಕ್ಟ್ರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವೆಲ್ಲ ನೀವು ನೋಡಬೇಕಾಗತ್ತೆ. ಈ ಎಲ್ಲ ಮಾಹಿತಿ ನಾನು ಕೊಟ್ಟಿರೋದು ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಜೀವಕ್ಕೋಸ್ಕರ. ಇದನ್ನು ಹೇಗೆ ಫಾಲೋ ಮಾಡಬೇಕು ಏನು ಅನ್ನೋದು ನಿಮ್ಮ ಜವಾಬ್ದಾರಿ. ಥ್ಯಾಂಕ್ ಯು.